ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇದೆ. ಅದು ಕೂಡ ಬೇಸಿಗೆ ಆರಂಭಕ್ಕೂ ಮುನ್ನ ಅನ್ನತಕ್ಕಂಥದ್ದು ದೊಡ್ಡ ಶೋಚನೀಯ ವಿಷಯವಾಗಿದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು. ನಾವೀಗ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿ ಇದ್ದೇವೆ. ಸರಿಸುಮಾರಾಗಿ 133 TMC ಕೆಪಾಸಿಟಿ ಇರತಕ್ಕಂಥ ಈ ಜಲಾಶಯ 33ಕ್ಕೂ ಹೆಚ್ಚು TMC ಹೂಳು ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ 100 TMC ಸಾಮರ್ಥ್ಯ ಇದೀಗ ನೀರು ಭರ್ತಿ ಆಗ್ತಾ ಇದೆ. ಆದರೆ ಈ ಬಾರಿ ಏನು ಮಲೆನಾಡಲ್ಲಿ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ಕೇವಲ 70ರಿಂದ 80 TMC ಮಾತ್ರ ನೀರು ಶೇಖರಣೆ ಆಗಿತ್ತು. ಅದು ಕೂಡ ಈಗ ಖಾಲಿ ಆಗ್ತಾ ಬಂದಿದೆ. ಆ ದೃಶ್ಯಾವಳಿಗಳು ತಾವು ನೋಡ್ತಾ ಇರ್ಬೋದು. ಇದು ಇನ್ನೂ ಕೂಡ ಫೆಬ್ರವರಿ ತಿಂಗಳಾಗಿದೆ. ಈ ಫೆಬ್ರವರಿ ತಿಂಗಳಲ್ಲಿ ಇನ್ನಷ್ಟು ನೀರು ಕನಿಷ್ಠ 20ರಿಂದ 25 TMC ನೀರು ಇರಬೇಕಾಗಿತ್ತು. ಆದರೆ ಇದೀಗ ಕೇವಲ ಜಲಾಶಯದಲ್ಲಿ 7ರಿಂದ 8 TMC ಮಾತ್ರ ನೀರಿದ್ದಾವೆ. ಈ ನೀರು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಸೇರಿದಂತೆ ಆಂಧ್ರದ 4 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೂ ಕೂಡ ಸಾಕಾಗ್ತಾ ಇಲ್ಲ ಅನ್ನೋಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಯಾಕಂದರೆ ಬಳ್ಳಾರಿ ನಗರ ಪ್ರದೇಶದಲ್ಲೇ 10 ದಿನಕ್ಕೆ ಅಥವಾ 15 ದಿನಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಎಲ್ಲೆಡೆ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಈಗಾಗಲೇ ಹೇಳಿದಂತೆ ಈ ಬಾರಿ ನಿರೀಕ್ಷಿತ ಮಟ್ಟದಲ್ಲಿ ಮುಂಗಾರು ಮಳೆ ಬರಲಿಲ್ಲ. ಹಿಂಗಾರಿನಲ್ಲಿ ಕೂಡ ಒಂದಷ್ಟು ಮಳೆ ಆಗಬೇಕಾಗಿತ್ತು. ಆ ಮಳೆ ಕೂಡ ಆಗಲಿಲ್ಲ. ಹೀಗಾಗಿ ಜಲಾಶಯ ನಿರೀಕ್ಷಿತ ಮಟ್ಟದಲ್ಲಿ ತುಂಬಲಿಕ್ಕೂ ಆಗಲಿಲ್ಲ. ಹೀಗಾಗಿ ಕೇವಲ ಮೊದಲನೇ ಬೆಳೆಗೆ ಮಾತ್ರ ಈ ಭಾಗದಲ್ಲಿ ನೀರನ್ನು ಕೊಡಲಾಯಿತು. ಇನ್ನು ಈ ಜಲಾಶಯದ ಕೆಳಭಾಗದಲ್ಲಿ ಬರ್ತಕ್ಕಂಥ 17 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಈ ನೀರನ್ನು ಬೆಳೆಗಾಗಿ ಬಿಡಲಾಗ್ತಾಯಿದೆ. ಈ ಬಾರಿ ಕೇವಲ ಮೊದಲನೇ ಬೆಳೆ, ಒಂದನೇ ಬೆಳೆಗೆ ಮಾತ್ರ ನೀರನ್ನು ಬಿಡಲಾಯಿತು. ಎರಡನೇ ಬೆಳೆ ಸಂಪೂರ್ಣವಾಗಿ ನೀರನ್ನು ಕಡಿತಗೊಳಿಸಲಾಯಿತು. ಹೀಗಾಗಿ ಬೆಳೆಗೂ ನೀರಿಲ್ಲ, ಈ ಕಡೆ ಕುಡಿಯೋದಕ್ಕೂ ನೀರಿಲ್ಲ. ಹೀಗಾಗಿ ಸಾಕಷ್ಟು ನೀರಿನ ಹಾಹಾಕಾರ ಪ್ರಾರಂಭವಾಗಿದೆ. ಮಹಾನಗರ ಪಾಲಿಕೆ, ನಗರಸಭೆ ವತಿಯಿಂದ ಕೂಡ ನೀರನ್ನು ಮಿತವಾಗಿ ಬಳಸಿ ಅನ್ನೋಂಥ ಅನೌನ್ಸ್ಮೆಂಟ್ ಕೂಡ ಇದೀಗ ಮಾಡಲು ಆರಂಭ ಮಾಡಲಾಗಿದೆ. ಹೀಗಾಗಿ ಈ ಬಾರಿಯ ಬೇಸಿಗೆ ಕಾಲ ಕಳೆಯೋದು ನಮ್ಮ ಭಾಗದಲ್ಲಿ ಅಂದರೆ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಸೇರಿದಂತೆ ಆಂಧ್ರದ 4 ಜಿಲ್ಲೆಗಳಿಗೆ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.